ಅಪೋಸಿಟ್ ಬೇರೆ ಗಾಡಿ ಕೊಟ್ಟರೆ ನಾನು ಈ ಗಾಡಿನೇ ಬಿಟ್ಬಿಡ್ತೀನಿ ಇವತ್ತಿವರೆಗೂ ಹೊಡಿದು ಚಾಲೆಂಜ್ ಮಾಡ್ತಾ ಇದ್ದೀನಿ ಲೈವ್ ಆಗಿ. ಬಡವ್ರ ಬಾದಾಮಿ ಈಗ ನಾವು ಬಾದಾಮಿ ತೊಗೊಂಡೋಗೋದು ತುಟ್ಟಿ ಆಗ್ತದೆ, ಅದ್ರ ಬಳಿ ಶೇಂಗಾ ತೊಗೊಂಡು ಅದೇ ಬಡವ್ರ ಬಾದಾಮಿ ಅನ್ನಲ್ಲ ಆ ಥರ ಈ ಗಾಡಿ ಲೈಲ್ಯಾಂಡ್. ನಮ್ಗೇನಿಲ್ಲ, ನಾವು ನಮ್ಮ ದೇಶದ ಒಂದು ಸೇವೆ ಮಾಡ್ತಾ ಇದ್ದೇವೆ ಪ್ಲಸ್ ಪಾಯಿಂಟ್. ನಮ್ಮ ಕರ್ನಾಟಕ ಡ್ರೈವರ್ಸ್ ಎಲ್ಲ ಹುಲಿ ಎಷ್ಟ ದಿನ ನಿದ್ದೆ ಒಟ್ಟು ಹೊಡೆದ್ರು ಅವ್ರ ಲೆಕ್ಕದಾಗ ಒಂದು ಮೊನ್ನೆ ಬೆಂಗಳೂರಲ್ಲಿ ಆಯ್ತು, ಅವ್ನು ಯಾವನೋ ಕಾರ್ ತೊಗೊಂಡು ಹೋಗ್ತಾ ಇದ್ದ. ಬೈ ಅಶೋಕ್ ಲೈಲ್ಯಾಂಡ್ 4825 ಅಂದ್ರೆ 16 ವೀಲರ್ BS6 ಟ್ರಕ್. ಈ ಟ್ರಕ್ ಗೆ ಬೆಳಗಾವಿ ಬಾಡಿ ಕ್ಯಾಬಿನ್ ಬಿಲ್ಡ್ ಮಾಡಿಸಿ NP ಅಂದ್ರೆ ನ್ಯಾಷನಲ್ ಪರ್ಮಿಟ್ ಕಲರ್ ಕ್ಯಾಬಿನ್ ಮತ್ತೆ ಫ್ರಂಟ್ ಶೇಪ್ ರೆಡ್ ಕಲರ್ ಮತ್ತೆ ಬಾಡಿ ರೆಡ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಮಾಡಿಸಿದ್ದಾರೆ. ಇದಕ್ಕೆ 48,500 kg ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಇದೆ. ಅದಕ್ಕೆ ಪೇಲೋಡ್ ಕೆಪಾಸಿಟಿ ಮಾತ್ರ 35 ಟನ್ ಪೇಲೋಡ್ ಕೆಪಾಸಿಟಿ ಇದೆ. ರಾಜು ಭಾಯ್ ಅವರು ವೆಲ್ಕಮ್ ಬೈ ಅಂಡ್ ಪಕ್ರು ಭಾಯ್ ಇದ್ದಾರೆ ವೆಲ್ಕಮ್ ಬೈ. ಬಾಡಿ ಕ್ಯಾಬಿನ್ ಯಾವ ತರ ಬಾಡಿ ಕ್ಯಾಬಿನ್ ಅಂತಾರೆ? ಇದು ಬೆಳಗಾವ್ ಬಾಡಿ ಕ್ಯಾಬಿನ್ ಅಂದ್ರೆ ಪೂರ್ತಿ ವುಡನ್ ಆಗಿ ಕಟ್ಟಿರ್ತಾರ. ಇದು ಚೆಸ್ ಬಂದಿದೆ, ಚೆಸ್ ಎಲ್ಲ ಇದು ಮಾಡಿರ್ತಾರೆ. ಈ ಕ್ವಶನ್ ವರ್ಕ್ ನಾವ್ ಯಾವ ತರ ಹೇಳ್ತೀವಿ ಆ ತರ ಮಾಡ್ತಾರೆ. ಇದು ಒಂದ್ ಬಂದಿಲ್ಲ, ಇಲ್ಲೊಂದು ಬರ್ತದೆ, ಇಲ್ಲೊಂದು ಬರ್ತದೆ 4 ಬರ್ತದೆ. ಅಂದ್ರೆ ನಿಮ್ ಬೆಳಗಾಂ ಬಾಡಿ ಕ್ಯಾಬಿನ್ ಅಲ್ಲಿ ಕೆಲವಷ್ಟು ಗಾಡಿಗೆ ಈ ತರ ಕ್ವಶನ್ ವರ್ಕ್ ಹಾಕ್ಸಿರೋದಿಲ್ಲ. ಹಾಕ್ಸಲ್ಲ, ಅವ್ರ ಇಷ್ಟ. ಅವರು ಪ್ಲೌಡ್ ಹಾಕ್ಸ್ತಾರೆ ಮತ್ತೆ ಡಿಸೈನ್ ಮಾಡಿಸ್ತಾರೆ. ಮತ್ತೆ ತುಮಕೂರು ಅವ್ರು ಬೇರೆ, ಬಳ್ಳಾರಿ ಅವ್ರು ಬೇರೆ ಮಾಡಿಸ್ತಾರೆ. ಈಗ ನಮ್ದು ಇದು ಹುಬ್ಳಿ ಗಾಡಿ ಓನರ್, ನಾವು ಡ್ರೈವರ್ ಗದಗ. ಹುಬ್ಳಿ ಬಾಡಿ ಕ್ಯಾಬಿನ್ ಹುಬ್ಳಿಯಲ್ಲಿ ಬೆಳಗಾವದೇ ಹುಬ್ಳಿ ಓನರ್ ಅವ್ರು ಈ ತರ ಎಂಜಾಯ್ ಕಳಿಸಿದ್ದಾರೆ. ಮೇಲೆಲ್ಲ ಅಡಿಗೆ ಸಾಮಾನು ಇಟ್ಕೋಬಹುದು, ಇಲ್ಲೊಬ್ಬರು ಮಲ್ಕೋಬಹುದು, ಇಲ್ಲೊಬ್ಬರು ಮಲ್ಕೋಬಹುದು. ಇದೆಲ್ಲ ಸೀಟ್ ಆಗ್ತದೆ, ಇದೆಲ್ಲ ತೆಗೆದ್ರೆ. ತಮಿಳ್ನಾಡು ಬಾಡಿ ಕ್ಯಾಬಿನ್ ಈ ಬಾಡಿ ಕ್ಯಾಬಿನ್ ಏನ್ ಡಿಫರೆನ್ಸ್ ಇರುತ್ತೆ? ಅದಕ್ಕೆ ಭಾಳ ಇಲ್ಲಿ 4 ಜನ ಮಲ್ಕೋಬಹುದು. ಅದಕ್ಕೆ ಅದು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಹೋಗ್ತದೆ, ಅಷ್ಟು ದೊಡ್ಡ ಇರುತ್ತೆ. ಇಲ್ಲಿಂದ ಇದ್ರ 3 ಪಟ್ಟು ಮುಂದೆ ಇರ್ತದೆ. ಬಾಡಿ ಇದು ನಮ್ದು ಐತಲ್ಲ 32 ಫೂಟ್ ಇದೆ ಲೆಂತ್, ಅವ್ರಿಗೆಲ್ಲ 30 ಫೂಟ್ ಇರ್ತದೆ ಬಾಡಿ ಕಡಿಮೆ. ನಮ್ದು ಏನಾಗ್ತದೆ, ನಮ್ ಬಾಡಿ ದೊಡ್ಡದು, ಅವ್ರದ್ದು ಕ್ಯಾಬಿನ್ ದೊಡ್ಡದು, ಅಷ್ಟೇ ವ್ಯತ್ಯಾಸ. ಅಂದ್ರೆ ಜಾಸ್ತಿ ಸ್ಪೇಸ್ ಇರುತ್ತೆ. ಅವ್ರದ್ದು ಮುಂದೆ ಕ್ಯಾಬಿನ್ ಅಲ್ಲಿ ಜಾಸ್ತಿ ಸ್ಪೇಸ್ ಇಟ್ಟಿರ್ತಾರೆ. ಇಲ್ಲೊಂದು 4 ಜನ ಮಕ್ಕೊಂಡಂಗೆ ಇಟ್ಟಿರ್ತಾರೆ, ಇಲ್ಲೊಬ್ರು ಮಕ್ಕೊಂಡು ಇಲ್ಲಿ ಮುಂದೆ ಇದೆ ಇದಲ್ಲ, ಇಲ್ಲಿಂತ ಅಲ್ಲಿವರೆಗೂ ನಮ್ದು ಇದೆಯಲ್ಲ ಬಾನಟ್ ಅಲ್ಲಿವರೆಗೆ ತೆಗ್ದಿರ್ತಾರೆ. ಅಂದ್ರೆ ಏನಾಗ್ತದೆ, ಇಲ್ಲೇ ಒಂದು 8 ಜನ ಮಲ್ಬೋದು. ಹಿಂದ್ ಬಾಡಿಯಲ್ಲಿ ಕಡಿಮೆ ಸ್ಪೇಸ್ ಇರುತ್ತೆ. ಕಟ್ ಚೆಸ್, ನಮ್ದು ಲಾಂಗ್ ಚೆಸ್. ಹಿಂದೆ ಒಂದು ಟಾಟಾ ಚೆಸ್ ಜಾಗ ಇದೆ ನಮ್ಮ ಹತ್ರ. ಓವರ್ಲೋಡಿಗೆ ಈಗ ವೇಟ್ಲೆಸ್ ಮಾಲ್ ಎಲ್ಲ ಇರ್ತೀವಲ್ಲ ಅವಾಗ ಚೆನ್ನಾಗಾಗ್ತದೆ, ಅದಕ್ಕೆ ಅದು ಇಟ್ಟಿದ್ದಾರೆ. ಅದು ಅವ್ರದ್ದು, ಇದು ನಮ್ದು. 2 ವರ್ಷ ಆಯ್ತು. ಇದು ಅದೊಂದು ವರ್ಷ, ಇದೊಂದು ವರ್ಷ, 2 ವರ್ಷ. 2 ಇದೆಯಾ? ಅದೊಂದು ನಮ್ದೇ. ನಿಮ್ಮ ಓನರ್ ಎಷ್ಟು ಗಾಡಿ ಇದೆ? ನಮ್ಮ ಓನರ್ ಒಂದು 12 ಗಾಡಿ ಇದೆ, ಮತ್ತೆ ಕ್ಯಾಂಟ್ರಿ ಒಂದು ಸೇರಿದ್ರೆ ಒಂದು 20-25 ಗಾಡಿ ಆಗ್ತದೆ. ಟೋಟಲ್ 25 ಗಾಡಿ. ಅಂದ್ರೆ ಲೋಡಿಂಗ್ ಯಾವ ಥರ ಮಾಡ್ತೀರಾ? ಲೋಡಿಂಗ್ ಸರ್ ಇಲ್ಲಿ ಕಾರವಾರಲ್ಲಿ ನಮ್ಮದೇ ಪೃಥ್ವಿ ಲಾಜಿಸ್ಟಿಕ್ ಇದೆ, ನಮ್ಮದೇ ಬುಕ್ಕಿಂಗ್ ಇದೆ, ಇಲ್ಲಿ ಮಾಡ್ತೀವಿ. ಪುನಃ ಆತ ಕಡೆ ಸಿಮೆಂಟ್ ಮಾಡ್ತೀವಿ. ಅಂದ್ರೆ ಯಾವ ಕಡೆ? ಈ ಕಡೆ ಗುಲ್ಬರ್ಗ, ಹೈದರಾಬಾದ್ ಹೋದ್ರೆ ಸಿಮೆಂಟ್ ಮಾಡ್ತೀವಿ. ಇಲ್ಲೇ ಧಾರವಾಡದಲ್ಲಿ ಹೋದ್ರೆ ಬ್ಲಾಕ್ ಮಾಡ್ತೀವಿ. ಬ್ಲಾಕ್ ವೆಸ್ಟ್ ರಿಟೇಲ್ ಬ್ಲಾಕ್ ಮಾಡ್ತೀವಿ. ಈ ಕಡೆ ಹೋದ್ರೆ ಮಂಗಳೂರಲ್ಲಿ ಕೋಕ್. ನಮ್ದು ಈ ಕಡೆ ಕಾರವಾರದಿಂದ ಕಲ್ಕತ್ತವರೆಗೆ ಹೋಗುವ, ಕಲ್ಕತ್ತವರೆಗೆ ಟಚ್ ಆಗ್ತದೆ. ಕಲ್ಕತ್ತಿಂದ ಬಿಟ್ಟರೆ ಹೈದರಾಬಾದಿಂದ ಮತ್ತೆ ಗೋವಾಲಿಂದ ಮಂಗಳೂರಿಂದ ಕಲ್ಕತ್ತಾ, ಚೆನ್ನೈ ಹೋಗ್ತದೆ, ಹೈದರಾಬಾದ್ ಹೋಗ್ತದೆ, ಬೆಂಗಳೂರು ಹೋಗ್ತದೆ, ಆಲ್ ಇಂಡಿಯಾ ಹೋಗ್ತದೆ. ಈ ಕಡೆ ಗುಜರಾತ್ ಅಹಮದಾಬಾದ್ ಹೋಗ್ತದೆ, ಮತ್ತೆ ಬಾಂಬೆ. ಅಂದ್ರೆ ಯಾವ ತರ ಮೆಟೀರಿಯಲ್ ಲೋಡ್ ಮಾಡ್ತೀವಿ? ಮೆಟೀರಿಯಲ್ ನಾವು ಕೆಮಿಕಲ್ ಆಸಿಡ್, ನಾವು ಟ್ಯಾಬ್ಲೆಟ್ ಎಲ್ಲ ತಗೊಂತೀವಿ ಸರ್, ಆ ಕ್ಯಾನ್ ಲೋಡ್ ಮಾಡ್ತೇವೆ. ಬಿಟ್ರೆ ಸಿಲಿಂಡರ್ ಇರ್ತದಲ್ಲ, ಕೆಮಿಕಲ್ ಸಿಲಿಂಡರ್, ಅದು ಲೋಡ್ ಮಾಡ್ತೇವೆ. ಬಿಟ್ರೆ ಇವಾಗ ಇದು ಪೌಡ್ರ್ ಗೊಬ್ಬರ ಇರ್ತದಲ್ಲ ಗದ್ದೆಗೆಲ್ಲ, ಅದು ಲೋಡ್ ಮಾಡ್ತೇವೆ. ಬಿಟ್ರೆ ಜೋಳ ಮಾಡ್ತೀವಿ, ಮೆಕ್ಕೆಜೋಳ, ಗೋಂಜಾಳ 2 ಒಂದೇ. ಅಂದ್ರೆ ಕಚ್ಚಾ ಮಾಲಿಗೆ ಹೋಗ್ತೀರಾ, ಸುಕ್ಕ ಮಾಲಿಗೆ ಹೋಗ್ತೀರಾ? ಎಲ್ಲ ಹೋಗ್ತೇವೆ. ಕಡಿ ಲೋಡ್ ಮಾಡ್ತೀವಿ, ಮೈಸ್ ಲೋಡ್ ಮಾಡ್ತೇವೆ, ಕೋಕ್ ಲೋಡ್ ಮಾಡಿ, ಸ್ಪಂಜ್, ಗೋಲಿ, ಆಲ್ರೌಂಡ್ ಎಲ್ಲ ಲೋಡ್ ಮಾಡ್ತೀವಿ. ಯಾವ ತರ ಲೋಡ್ ಬರುತ್ತೆ ಆ ತರ ಲೋಡ್. ಗಾಡಿ ಎಲ್ಲ ತರ ರೆಡಿ ಇದೆ. ಆ ತರ ನೋಡಿದ್ರೆ ಆ ತರ ಹೈಟ್ ಮಾಡ್ಕೋಬಹುದು, ಬೇಡ ಅಂದ್ರೆ ಆ ತರ ಇಳಿಸ್ಕೋಬಹುದು. ಆ ತರ ಇದೆ ನಮ್ಮ ಹತ್ರ. ಅಂದ್ರೆ ಅದು ಆಂಗಲ್ ಮೇಲೆ ಕೆಳಗೆ ಯಾವ ಲೋಡ್ ಸಿಕ್ಕಿದ್ರೆ ಅದ್ರ ಮೇಲೆ ನಮ್ ಗಾಡಿ ರೆಡಿ. ಹೈಟ್ ಲೋಡ್ ಇತ್ತ, ಈಗ ಹತ್ತಿ, ಪ್ಲಾಸ್ಟಿಕ್, ದಾನ, ಮೂರ್ಖ, ಸ್ಕ್ರ್ಯಾಪ್ ಅಂತಿದ್ರೆ ಹೈಟ್ ಮಾಡೋದು, ಅದು ವೇಟ್ಲೆಸ್ ಬರ್ತದೆ, ಅದು ಹೈಟ್ ಮಾಡೋದು ಗಾಡಿ. ಬೇಡ ಅಂದ್ರೆ ನಮ್ಗೆ ಹೆಂಗಿದೆ ಮಾಮೂಲಿ ಇದೇ ತರ ಬಾಡಿ ಅಂತ ತರ್ಪಲ್ ಹಾಕೊಂಡು ಓಡಿಸೋದು, ಆ ತರ ಇದೆ. ಅಂದ್ರೆ ಬೈಟಾ ಮಾಲ್. ಆ ತರ ಇದೆ. ಅಂದ್ರೆ ಇಷ್ಟು ಲೋಡಲ್ಲಿ ಯಾವ್ದು ರೆಗ್ಯುಲರ್ ಆಗಿ ಓಡಿಸ್ತೀರಾ? ರೆಗ್ಯುಲರ್ ಇಲ್ಲಿ ಕಾರವಾರದಿಂದ ನಮ್ದು ಇದೈತಲ್ಲ ಕೆಮಿಕಲ್ ಗ್ರಾಸಿಮ್ ಕೆಮಿಕಲ್, ಅದು ಜಾಸ್ತಿ. ಈ ಕಡೆ ಬಂದ್ರೆ ಗೋವಾ, ಕಾರವಾರ ಬಂದ್ರೆ ಈ ಕಡೆ ಅದು ಜಾಸ್ತಿ. ನಿಮ್ ಸ್ವಂತ ಟ್ರಾನ್ಸ್ಪೋರ್ಟ್? ಸ್ವಂತ ಟ್ರಾನ್ಸ್ಪೋರ್ಟ್, ಪೃಥ್ವಿ ಲಾಜಿಸ್ಟಿಕ್. ಬಿಟ್ರೆ ಹುಬ್ಳಿ ಕಡೆ ಹೋದ್ರೆ ಧಾರವಾಡದಾಗ ಜನಿನಿ ಲಾಜಿಸ್ಟಿಕ್ ಅಂತಿದೆ. ವೇಟ್ಲೆಸ್ ಬ್ಲಾಕ್ ಬರ್ತದಲ್ಲ, ಇವಾಗ ಮನೆಗೆಲ್ಲ ಕಟ್ಟಕ್ಕೆ ಮೊದ್ಲಿನ ತರ ಎಲ್ಲ, ಇವಾಗ ಸಿಮೆಂಟ್ ಬ್ಲಾಕ್. ಸಿಮೆಂಟ್ ಬ್ಲಾಕ್ ಅವೆಲ್ಲ ಗೋವಾ ಕೊಡಿಸ್ತೀವಿ. ಗೋವಾಲಿಂದ ಇಲ್ಲಿ ಬರ್ತೀವಿ, ಇಲ್ಲಿಂದ ತುಂಬ್ಕೊಂಡು ಹೋಗ್ತೀವಿ. ಇಲ್ಲಿಂದ ಕೆಮಿಕಲ್ ಹೊಡಿತೀವಿ.
ಬಿಟ್ಟರೆ ಇದು ಇವತ್ತು ಕೆಮಿಕಲ್ ಇಲ್ಲ 2 ದಿನ, ಹಾಗಾಗಿ ಪೌಡ್ರ್ ತುಂಬಿಕೊಂಡು ಗೊಬ್ಬರ ರೆಡಿ ಆಗ್ತದೆ ಇದರಿಂದ. ಟಮಾಟಿ ಇವಕ್ಕೆಲ್ಲ ಯೂಸ್ ಆಗ್ತದೆ. ಅದು ಲೋಡ್ ಹಾಕ್ಲಿಕ್ಕೆ ಅಲ್ಲಿ ಗೊಬ್ಬರ ಫ್ಯಾಕ್ಟ್ರಿಗೆ ಹೋಗ್ತಾಯಿದೆ. ಅಲ್ಲಿಂದ ಮತ್ತೆ ಹೋಗಿ ತುಂಬ್ಕೊಂಡು ಬಳ್ಳಾರಿ, ಅಲ್ಲಿಂದ ಸ್ಪಂಜು. ಎಲ್ಲಿ ಎಂಟಿ ಮಾತ್ರ ಹೋಗಲ್ಲ? ಎಂಟಿ ಹೋಗಲ್ಲ. ಟ್ರಾನ್ಸ್ಪೋರ್ಟ್ ಲೋಡಿ ಹೋಗ್ತಾರೆ ನಿಮ್ಮ ರೆಗ್ಯುಲರ್ ಟ್ರಾನ್ಸ್ಪೋರ್ಟು ನಮ್ಮ ಎರಡು ಸ್ವಂತ ಟ್ರಾನ್ಸ್ಪೋರ್ಟ್ ಇದೆ, ರೆಗ್ಯುಲರ್ ಬುಕ್ಕಿಂಗ್ ನಮ್ದಿದೆ. 2 ಬಿಟ್ಟರೆ ನಾವು ಏನು ಹೋಗೋದಂದ್ರೆ ಉಳ್ಕಿದ ನಮ್ಮ ದನಿ ಫಸ್ಟ್ ಸ್ಟಾರ್ಟಿಂಗ್ ಇದು ಗಾಡಿ ಮಾಡಿದ್ರು ಅವ್ರ ಹತ್ರ ತುಂಬಿಸ್ತೀವಿ. ಅಂದರೆ ಅವರು ಟ್ರಾನ್ಸ್ಪೋರ್ಟ್ ಅವ್ರು ಹೊರಗಡೆ ಯಾರು ಇವರು ಚಿಕ್ಕವರಿದ್ದಾಗಿಂತ ತುಂಬಿಸಿದ್ರಲ್ಲ ಅವ್ರ ತಡೆ ತುಂಬಿಸ್ತಾರೆ. ಅದು ಬಿಟ್ಟರೆ ಇವಾಗ ಏನಿದೆಯಲ್ಲ ಹೊರಗಡೆ ಎಲ್ಲ ತುಂಬಿಸಲ್ಲ. ನಮ್ದೇ 2 ಬುಕ್ಕಿಂಗ್ ಇದೆ, ನಮ್ದೇ 2 ಟ್ರಾನ್ಸ್ಪೋರ್ಟ್ ಅಲ್ಲಿ ತುಂಬ್ತೀವಿ. ಬಿಟ್ಟರೆ ಹೊರಗಡೆ ತುಂಬಿಸೋದು ಕಮ್ಮಿ, ಜಾಸ್ತಿ ಕಮ್ಮಿ. ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋದು ಯಾವಾಗ? ನಾನು 2018ರಲ್ಲಿ ಬಂದಿದ್ದೆ. ಅಂದರೆ ಇವಾಗ 6 ವರ್ಷ. 6 ವರ್ಷ. ಅಂದರೆ ಬಂದಾಗಿಂದ ಡ್ರೈವರ್ ಆಗಿದ್ದೀರಾ? ಡ್ರೈವರ್ಗೆ ನಾನು 2016-17ರಲ್ಲಿ ಕಿನ್ನರ್ಕಿ ಮಾಡಿದ್ದೆ. ಇದೇ ಕಂಪ್ನಿಯಲ್ಲಿ ಮಾಡಿದ್ದೆ, ಇದೇ ಕಂಪ್ನಿಯಲ್ಲಿ ಡ್ರೈವರ್ ಚಾನ್ಸ್. ಅಂದರೆ ಇದೇ ಕಂಪ್ನಿಯಲ್ಲಿ ಕಲಿತು ಇದೇ ಕಂಪ್ನಿಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಬೇರೆ ಕಂಪ್ನಿಯಲ್ಲೆಲ್ಲ ಹೋಗಿದ್ದೆ, ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಅಂದರೆ ಎಷ್ಟು ಚೆನ್ನಾಗಿತ್ತು ಕಂಪ್ನಿ? ಈ ಕಂಪ್ನಿಯಲ್ಲಿ ನಮಗೆ ಒಳ್ಳೆ ನಮ್ಮ ದನಿ ಚೆನ್ನಾಗಿದ್ದಾರೆ. ನಮ್ಮ ದನಿ ನಮ್ಮದು ಜೆನಿನಿ ಮೇನ್ ಬೋರ್ಡ್ ಹುಬ್ಳಿಯಲ್ಲಿ ನಮ್ದು ಕಂಪ್ನಿ ಇದೆ, ಒಂದು ಟೈರ್ ಕಂಪ್ನಿ ಇದೆ ನಮ್ಮ ಓನರ್ ಅವ್ರದ್ದು. ಈ ಕಂಪ್ನಿಯಲ್ಲಿ ನಮ್ಗೆ ಒಳ್ಳೇದು ಕೊಡ್ತಾರೆ. ದನಿ ಒಂದು ರೇಂಜ್ ಇದೆ, ಡ್ರೈವರ್ಗೆ ಒಂದು ಒಳ್ಳೆ ಮರ್ಯಾದೆ ಕೊಡ್ತಾರೆ. ಅದಷ್ಟೇ ಅಲ್ಲೇ ನಮಗೆ ಈ ತಿಂಗಳಲ್ಲಿ ಹಣ ಉಳಿಲಿಲ್ಲ ನಮ್ಮ ದನಿ ಹಾಕಿ ಕೊಡ್ತಾರೆ. ಟ್ರಿಪ್ ಆಗಿಲ್ಲ ಅಂದ್ರೆ ನಮ್ಮ ದನಿಗೆ ಗೊತ್ತಾಗ್ತದೆ ಈ ಕಷ್ಟ ಹೆಂಗಿದೆ ಹುಡುಗರು ಅಂತೇಳಿ ಹಾಕೊಡ್ತಾರೆ. ಹಾಗಾಗಿ ನಮ್ಮ ದನಿ ಹತ್ರ ನಾವು ದುಡಿತೇವೆ. ಇವತ್ತಿವರೆಗೆ ಒಂದು 6 ವರ್ಷ ಆಯಿತು. ಅಂದರೆ ನಿಮ್ಮ ಓನರು ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲಿ ಯಾವ್ಯಾವ ಥರ ಗಾಡಿ ಕೊಟ್ಟಿದ್ದಾರೆ ನಿಮಗೆ? ನಮಗೆ ನಾವು ಸ್ಟಾರ್ಟಿಂಗ್ ಬಂದಲ್ಲಿ 14 ಟೈರ್, 12 ವೀಲ್, ಈಗ 16 ವೀಲ್, ಕ್ಯಾಂಟ್ರಿ ಎಲ್ಲ ಗಾಡಿ ಇದೆ ಅವ್ರ ಹತ್ರ. 6 ವೀಲ್ ಅಂತ ಹಿಡಿದು 14 ಟೈರ್ ಮಟ್ಟ ಇದೆ. 16 ವೀಲ್ ಎಷ್ಟಿದೆ? 16 ಒಂದು 4 ಇದೆ, 14 ಟೈರ್ ಒಂದು 6 ಇದೆ. ಬಿಟ್ಟರೆ ಇವು ಕ್ಯಾಂಟ್ರಿ ಎಲ್ಲ ಇವಾಗ ಒಂದು 10 ಇರ್ಬೋದು. ಹೊಸ ಗಾಡಿ ಇದೆಯಲ್ಲ. ನಮ್ಮ ಧ್ವನಿ ಡ್ರೈವರ್ಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಮೇನ್ ಪಾಯಿಂಟ್. ಅಂದರೆ ನೀವು ಇಷ್ಟು ವರ್ಷದಲ್ಲಿ ಟಾಟಾ ಓಡಿಸಿದ್ರಾ ಲೈಲ್ಯಾಂಡ್ ಓಡಿಸಿದ್ರಾ? ನಮ್ಮ ದನಿ ಇಷ್ಟು ವರ್ಷದಲ್ಲಿ ಲೈಲ್ಯಾಂಡ್ ಜಾಸ್ತಿ ಓಡಿಸಿದ್ದಾರೆ. ಇವಾಗ ಟಾಟಾ ತೊಗೊಂಡಿದ್ದೀವಿ. 6 ವೀಲ್ ಎಲ್ಲ ಇದೆ ಟಾಟಾ. ಒಂದು 5 ಟಾಟಾ, ಒಂದು 5 ಲೈಲ್ಯಾಂಡ್ ತೊಗೊಂಡಿದ್ದಾರೆ. ಒಂದು ಈಚರ್ ಇದೆ ಅಷ್ಟೇ. ಅಂದರೆ ದೊಡ್ಡ ಗಾಡಿ ಎಲ್ಲ ಲೈಲ್ಯಾಂಡೇ. ಇವು 14 ವೀಲು, 12 ಟೈರ್ ಇದೆ, 14 ಚಕ್ಕ, 16 ಇದೆಯಲ್ಲ, ಇವೆಲ್ಲ ಲೈಲ್ಯಾಂಡ್ ಇದೆ. ಇವು ಗಾಡಿ ಮೇಂಟೆನೆನ್ಸ್ ಕಮ್ಮಿ. ಜಾಸ್ತಿ ಇದು ಲೈಲ್ಯಾಂಡ್ ಮೇಂಟೆನೆನ್ಸ್ ಕಮ್ಮಿ. ಹೌದಾ? ಇದು ಸರ್ವಿಸ್ ಸೆಂಟರ್ ಎಲ್ಲಿ ಬೇಕಲ್ಲ ಸಿಗ್ತದೆ, ರಸ್ತೆಯಲ್ಲಿ ಎಲ್ಲಿ ಬೇಕಲ್ಲ. ಇದು ಮೇಂಟೆನೆನ್ಸ್ ಕಮ್ಮಿ, ಎವರೇಜ್ ಜಾಸ್ತಿ ಈ ಗಾಡಿ. ಮೈಲೇಜ್ ಜಾಸ್ತಿ. ಅದೇ ಮತ್ತೆ ಹೇಳೋದು. ಮೇಂಟೆನೆನ್ಸ್ ಕಮ್ಮಿ, ಎವರೇಜ್ ಜಾಸ್ತಿ ಈ ಗಾಡಿ. ಅದರಲ್ಲಿ ನಮ್ಮ ಓನರ್ ಇದನ್ನು ಚಾಯ್ಸ್ ಮಾಡಿದ್ವಿ. ಇವಾಗಲೇ ನಿಮಗೂ ಇದೇ ಚೆನ್ನಾಗಿದೆ. ಲೈಲ್ಯಾಂಡಲ್ಲಿ ಹಂಗೆ ಇದು ಸ್ಟೇಟ್ ರೋಡ್ ಸಿಕ್ಕರೆ ಹುಲಿ ಥರ ಹೋಗುತ್ತೆ. ಅಪ್ಪಲ್ಲಿ ಬಂದರೆ ಸ್ವಲ್ಪ ನಿಧಾನ ಆಗ್ತದೆ ಅಷ್ಟೇ. ಏನಕ್ಕೆ? ಪಿಕಪ್ ಕಡಿಮೆ. ಚಡಾವಲ್ಲಿ ಎಲ್ಲ ಪಿಕಪ್ ಕಮ್ಮಿ. ಲೆವೆಲ್ ರೋಡಲ್ಲಿ ಬಂದರೆ ಅವ್ರ ಅಪ್ಪ ಬಂದರೂ ಕೇಳಲ್ಲ, ಸ್ಟೇಟ್ ಆಗಿ ಹೋಗ್ತದೆ ಯಾವಾಗಲೂ. ಇದು ಓಕೆ. ಲೈಲ್ಯಾಂಡಲ್ಲಿ ಯಾವ ಗಾಡಿನೂ ಮತ್ತು ಬೆಂಚ್ ಬಂದರೂ ಇದ್ರ ಮುಂದೆ ತಾಗಲ್ಲ. ಅಂದರೆ ಇದು ಕಾಂಪಿಟೇಷನ್ ಆಗಿ ಮಾರ್ಕೆಟಲ್ಲಿ ಯಾವ ಗಾಡಿ ಇದೆ? ಯಾವ ಗಾಡಿನೂ ಇಲ್ಲ ಲೈಲ್ಯಾಂಡಲ್ಲಿ. ಯಾವ ಗಾಡಿನೂ ಇಲ್ಲ ಲೈಲ್ಯಾಂಡ್ ಅಲ್ಲ, ಬೇರೆ ಕಂಪ್ನಿಯಲ್ಲಿ. ಅಂದರೆ ಭಾರತ್ ಬೆಂಚ್ ಇದೆ, ಭಾರತ್ ಬೆಂಚ್ ಇದೆ. ಅದು ಎಲ್ಲ ಅಪ್ಪಲ್ಲಿ ನಡೀತಿದೆ, ಸ್ಪೀಡಲ್ಲಿ ನಡೆಯಲ್ಲ. ಅದು ಮೇಂಟೆನೆನ್ಸ್ ಜಾಸ್ತಿ. AC ಇದೆ ಬೆಂಚಲ್ಲಿ, ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ, ಇದಕ್ಕೆ ಕಮ್ಮಿ. ಖರ್ಚು ಜಾಸ್ತಿ. ಇದು ಅದ್ರ ಅಪ್ಪನಂಗೆ ಓಡ್ತದೆ ಲೈಲ್ಯಾಂಡ್. ಇದು ಕಡಿಮೆ ಬಜೆಟ್ ಅಲ್ಲಿ ಜಾಸ್ತಿ ಸ್ಪೀಡ್ ಹೋಗ್ತದೆ. ಇದು ಬಡವ್ರ ಗಾಡಿ ಇದ್ದಂಗೆ. ಬಡವ್ರ ಬಾದಾಮಿ ಬಡವ್ರ ಬಾದಾಮಿ. ಈಗ ನಾವು ಬಾದಾಮಿ ತಗೊಂಡಾಗ ತುಟ್ಟಿ ಆಗ್ತದೆ, ಅದ್ರ ಬಳಿ ಶೇಂಗಾ ತಗೊಂಡು ಅದೇ ಬಡವ್ರ ಬಾದಾಮಿ ಅನ್ನಲ್ಲ. ಆ ತರ ಈ ಗಾಡಿ ಲೈಲ್ಯಾಂಡ್. ಲೈಲ್ಯಾಂಡ್ ಎಲ್ಲ ಗಾಡಿನ ಎಲ್ಲ ಗಾಡಿ ಎಲ್ಲ ಯಾವ್ದಾದ್ರು ಬಡ ದೋಸ್ತ್ ಆಗ್ಲಿ, ದೋಸ್ತ್ ಪ್ಲಸ್ ಆಗ್ಲಿ, 6 ವೀಲ್ ಆಗಲಿ, 10 ವೀಲ್, 12 ವೀಲ್ ಆಗಲಿ, ಮೈಲೇಜ್ಗೆ ಓಕೆ, ರನ್ನಿಂಗ್ ಓಕೆ. ಅಪ್ಪಲ್ಲಿ ಸ್ವಲ್ಪ ನಿಧಾನ ಆಗ್ತದೆ ಅಷ್ಟೇ. ಆದ್ರೆ ಉಳಿಕೆ ಎಲ್ಲದ್ರಾಗೂ ಕಂಡೀಷನ್ ಇದೆ. ಟೈರ್ ಕಮ್ಮಿ ತಿಂತದೆ. ಟಾಟಾ ಗಾಡಿ ಜಾಸ್ತಿ ತಿನ್ನತ್ತಾ? ಟಾಟಾ ಗಾಡಿ ಜಾಸ್ತಿ ಇದೆ. ಇದು ಲೈಲ್ಯಾಂಡ್ ಟೈರ್ ಕಮ್ಮಿ ತಿಂತದೆ. ಏನಕ್ಕೆ? ಅವು ಗಾಡಿ ಆ ತರ ಲೋಡ್ ಹಾಕ್ತಾರೆ ಅದರಲ್ಲಿ. ಟಾಟಾದಲ್ಲಿ ಓವರ್ಲೋಡ್ ಹಾಕ್ತಾರೆ. ಇದ್ರಲ್ಲಿ ಹಾಕ್ತಿವಿ ನಾವು 45 ಟನ್ ಹಾಕ್ತಿವಿ. ಇದು 35 ಟನ್ 45 ಹಾಕಿ ನಡೀತದೆ. ಘಾಟಲ್ಲಿ ಹೋಗುತ್ತೆ. ಘಾಟಲ್ಲಿ ಎಲ್ಲಿ ಎವರೇಜ್ ಸ್ವಲ್ಪ ಒಂದು 2 ಪಾಯಿಂಟ್ ಕಮ್ಮಿ ಬರ್ತದೆ ಅಷ್ಟೇ, ಮತ್ತೇನೆ ಅಂತ. ನೀವು ಒಂದು ಕ್ಯಾನ್ ಓದ್ಕೊಂಡು ಹೋಗ್ತಾ ಇದ್ರಿ, ಯಾವ ಸ್ಪೀಡಲ್ಲಿ ಹೋಗ್ತೀರಾ? ಅದೇ ನಿಮ್ಗೆ 2 ಕ್ಯಾನ್ ಹೋಗ್ತೀರಾ, ಸ್ಲೋ ಹೋಗ್ತೀರಾ? ಅದೇ ವ್ಯತ್ಯಾಸ. ಆದ್ರೆ ಗಾಡಿಗೆ ಏನು ಪ್ರಾಬ್ಲಮ್ ಆಗಲ್ವಾ? ಗಾಡಿಗೆ ಏನು ಪ್ರಾಬ್ಲಮ್? ಟೈರ್ ಗಟ್ಟಿ ಇರ್ಬೇಕು. ಟೈರ್ ಗಟ್ಟಿದ್ರೆ ಮುಗೀತು. ಟೈರ್ ಗಟ್ಟಿದ್ರೆ ಚೆನ್ನಾಗಿ ನಡೀತಿದೆ ಗಾಡಿ. ಅಂದ್ರೆ ನೀವು ಓವರ್ಲೋಡ್ ಅಂದ್ರೆ ಎಷ್ಟು ಮಟ್ಟ ಹಾಕಿದ್ದೀರಾ? 45 ಮಟ್ಟ ಹಾಕಿದ್ದೀವಿ. 50 ಹಾಕಿದ್ದೀವಿ. ಅಂದ್ರೆ ಯಾವ ಗಾಡಿಗೆ? ಈ ಗಾಡಿ ಇಲ್ಲ. ಮೊದಲೇ ನಾವೆಲ್ಲ ನಮ್ಮ ಲೈಸೆನ್ಸ್ ಎಲ್ಲಾರ ಓಡಿಸಿದೀವಲ್ಲ,
ಅವ್ನಿಗೆ 30 ಟನ್ ಗಾಡಿಗೆ 60 ಟನ್ ಹಾಕಿ ಓಡಿಸಿದ್ವಿ. ಅಂದ್ರೆ 14 ವೀಲಿಗೆ. 14 ವೀಲಿಗೆ ಅವೆಲ್ಲ ನಡೆದಿದೆ. ಲೈಲ್ಯಾಂಡ್ ಹಾಕಿದ್ವಿ, ಅವೆಲ್ಲ ಓಡಿದೆ. ಒಂದು ಲೆಕ್ಕಕ್ಕಿದೆ ಅವಾಗ. ನೀವು ಇಷ್ಟು ವರ್ಷದಲ್ಲಿ ಯಾವ ತರ ಗಾಡಿ ಓಡಿಸಿದ್ರ? ಅಂದ್ರೆ ಟಾಟಾ ಜಾಸ್ತಿ ಓಡಿಸಿದ್ರ? ಲೈಲ್ಯಾಂಡ್ ಜಾಸ್ತಿ. ಲೈಲ್ಯಾಂಡ್ ಜಾಸ್ತಿ ಗಾಡಿ ಇದೇ ನಮ್ಮ ಗಾಡಿ, ನಮ್ಮ ಪ್ರಪಂಚ ಪ್ರಾಣ ಇದೇ ಗಾಡಿ. ನಿಮ್ಮ ಊರು ಯಾವ ಕಡೆ ಆಗುತ್ತೆ? ನಮ್ದು ಗದಗ. ಗದಗ ಕಡೆ ಎಲ್ಲ ಜಾಸ್ತಿ ಟಾಟಾ ಬಳಸ್ತಾರಲ್ಲ. ನಮ್ಮೂರಲ್ಲಿ ಟಿಪ್ಪರ್ ಜಾಸ್ತಿ, ಟಾಟಾ ಗೊತ್ತಾ? ನಾನು ಊರಲ್ಲಿ ಓಡಿಸೋದು ಟಾಟಾ, ಲೈನಲ್ಲಿ ಓಡಿಸೋದು ಲೈಲ್ಯಾಂಡ. ಆದ್ರೆ ನಿಮ್ಮ ಕಡೆ ಎಲ್ಲ ಈ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಟಾಟಾ ಯೂಸ್ ಮಾಡ್ತಾರೆ. ಅಲ್ಲಿ ಗ್ಯಾರೇಜ್ ಇರ್ತದೆ ಜಾಸ್ತಿ. ಲೈಲ್ಯಾಂಡ್ ಏನಕ್ಕೆ ಯೂಸ್ ಮಾಡಲ್ಲ? ಲೈಲ್ಯಾಂಡ್ ಅಂದ್ರೆ ಅಲ್ಲಿಗೆ ನಡೆಯಲ್ಲ, ಇವು ಗುಡ್ಡದಲ್ಲಿ. ಆದ್ರೆ ಲೈನಲ್ಲೂ ಜಾಸ್ತಿ ಟಾಟಾನೇ ಉಪಯೋಗಿಸ್ತಾರೆ. ಇಲ್ಲ ನಮ್ಮ ಕಡೆ ಈಗ ದನಿ ಮೈಲೇಜು ಎವರೇಜು ಎಂಟ ವಿಚಾರ ಮಾಡಿದ ಮೇಲೆ ಆಮೇಲೆ ವಿಚಾರ ಆಗ್ತದೆ. ಹಾಗಾಗಿ ನನಗೆ ಅನ್ಸುತ್ತೆ ಲೈಲ್ಯಾಂಡ್ ಸರಿ. ಇದು ಲೈಲ್ಯಾಂಡ್ ನಾವು ಕಲ್ತಿದ್ದಿರಲೇ ಓಡಿಸ್ತಿದ್ದೆ ಇದರಲ್ಲಿ. ನಾವು ಗಾಡಿ ಕಲ್ತಿದ್ದಿರದಲ್ಲೇ ಇದರಲ್ಲೇ ಓಡಿಸೋದು ಗಾಡಿ. ಬೇರೆ ಹೇಳ್ತಾರಲ್ಲ ಲೈಲ್ಯಾಂಡಿಗೆ ಒಂಥರ ಡ್ರೈವಿಂಗ್ ಸ್ಕಿಲ್ಲೇ ಬೇರೆ ತರ ಇದೆ ಅಂತ. ಇದರಲ್ಲಿ ಭಾರಿ ಚೆನ್ನಾಗಿದೆ ಲೈಲ್ಯಾಂಡ್ ಅಲ್ಲಿ. ಅಂದ್ರೆ ತಮಿಳ್ನಾಡು ಡ್ರೈವರ್ಸ್ ತರ ಓಡಿಸ್ಬೇಕು ಆ ತರ ಓಡಿಸಿ. ಇದಕ್ಕೆ ಹೆಂಗೆ ಹೇಳು, ಅಲ್ಲಿ ಅಪ್ಪಿದೆ ಅಂದ್ರೆ ಇಲ್ಲೇ ಗೇರ್ ಮೈನಸ್ ಮಾಡಿದ್ರೆ ಒಂದು ಚೆನ್ನಾಗಿ ಹೋಗ್ತದೆ. ಹೇಗೆ ತರ ಅಂದ್ರೆ ಅಲ್ಲಿ ಅಪ್ಪಿದೆ ಇಲ್ಲೇ ಗೇರ್ ಮೈನಸ್ ಮಾಡಿದ್ರೆ ಇಲ್ಲಿ ಏನ್ ಸ್ಪೀಡ್ ಇರುತ್ತೆ ಅಲ್ಲೇ ಸ್ಪೀಡ್ ಇರ್ತದೆ. ನೀವು ಅಲ್ಲಿಗೆ ಹೋಗ್ತಾ ನಿಧಾನ ಆಗ್ತದೆ. ಮುಂದೆ ಯಾವ್ದು ಗಾಡಿ ಇದ್ರು ಕೇಳಲ್ಲ, ಇಲ್ಲೇ ಮೈನಸ್ ಮಾಡಿದ್ರೆ ಒಂಥರ ಆನೆ ಹೋಗ್ತದಲ್ಲ, ಆನೆ ಆ ತರ ಹೋಗ್ತದೆ ಗಾಡಿ. ಲೈಲ್ಯಾಂಡ್ ಅಲ್ಲಿ ಆನೆ ಇದು ಒಂಚೂರು ಅಳಿಗಾಡಲ್ಲ, ಬೇಕಾದಂಗೆ ಟರ್ನಿಂಗ್ ಅಲ್ಲಿ ಕಟ್ಟು ಹೊಡೀರಿ, ಈ ತರ ಒಟ್ಟ ಮಲಗಲ್ಲ. ಲೈಲ್ಯಾಂಡ್ ಅಲ್ಲಿ ರನ್ನಿಂಗ್ ಸ್ಪೀಡ್ ಇದೆ, ಟಾಟಾದಲ್ಲಿ ಪಿಕಪ್ ಕಮ್ಮಿ ಇದೆ, ಎವರೇಜ್ ಅಲ್ಲಿ ಓಕೆ ಇದೆ, ಸ್ವಲ್ಪ ಅಪ್ಪಲ್ಲಿ ಡೌನ್ ಇದೆ ಅಷ್ಟೇ. ಪಿಕಪ್ ಸ್ವಲ್ಪ ಕಡಿಮೆ, ಪಿಕಪ್ ಅಷ್ಟೇ, ಅಪ್ಪಲ್ಲಿ ಡೌನು. ಸ್ಟೇಟ್ ರೋಡಲ್ಲಿ ಬನ್ನಿ 76 ಹೊಡೀರಿ, ಇದ್ರ ಅಪೋಸಿಟ್ ಬೇರೆ ಗಾಡಿ ಕೊಟ್ರೆ ನಾನು ಈ ಗಾಡಿನೇ ಬಿಟ್ಬಿಡ್ತೀನಿ. ಇವತ್ತಿವರೆಗೂ ಹೊಡಿದು ಚಾಲೆಂಜ್ ಮಾಡ್ತಾ ಇದ್ದೀನಿ ಲೈವ್ ಆಗಿ. ನಮ್ದು ಇದು ನಮ್ಮ ಪಾದ ಇಷ್ಟು ಹಿಡಿದ್ರೆ ಸಾಕು, ಮೈಲೇಜ್ ಒಂದೇ ತರ. ಇಷ್ಟು ಹಿಡಿದ್ರೆ ಮೈಲೇಜ್ ಬರಲ್ಲ. ಅಂದ್ರೇನು, ನಮಗೆ ಊಟ ಎಷ್ಟು ಮಾಡ್ಬೇಕಂದ್ರೆ ಅಷ್ಟೇ ಮಾಡ್ಬೇಕು, ಜಾಸ್ತಿ ತುರ್ಕೊಂಡು ಹೋಗಲ್ಲ, ಅಲ್ಲಿ ಜಾಮ್ ಆಗ್ತದೆ. ಆ ತರ ಇದೆ. ಮೊದಲಿನ ಗಾಡಿ ಆ ತರ ಇರ್ಲಿಲ್ವಾ? ಹಳೆ ಗಾಡಿ ಆ ತರ ಇಲ್ಲ. ಬೇಕಾದ ಒಂದು ಎಕ್ಸಿಲೇಟರ್ ಮೇಲೆ ಒಂದು ಕಲ್ಲಿಡಿ ಸುಮ್ಮನೆ ಹೋಗ್ತಾ ಇತ್ತದು. ಈ ಗಾಡಿಲಿ ಹಂಗಿಲ್ಲ. ಎಕ್ಸಿಲೇಟರ್ ಒಂದೇ ಕಿಲೋಮೀಟರ್ ಸಾಕು, ಒಂದೇ ಲೆವೆಲ್ ಹೋಗ್ತದೆ, ಒಂದೇ ಲೆವೆಲ್ ಹೋಗ್ತದೆ, ತಾನೇ ಆಟೋಮೆಟಿಕ್ ಆಗಿ ಸ್ಪೀಡ್ ಹೋಗ್ತದೆ. ಅದೊಂದು ಇದು ಗಾಡಿ. ಅಂದ್ರೆ ನೀವು ಇಷ್ಟು ವರ್ಷ ಡ್ರೈವಿಂಗ್ ಫೀಲ್ಡಿಗೆ ಬಂದ್ರಲ್ಲ, ನಿಮ್ಗೆ ಏನು ಅನಿಸ್ತು? ನಮ್ಗೇನಿಲ್ಲ, ನಾವು ನಮ್ಮ ದೇಶದ ಒಂದು ಸೇವೆ ಮಾಡ್ತಾ ಇದ್ದೇವೆ. ಪ್ಲಸ್ ಪಾಯಿಂಟ್ ಒಂದು ಎಕನಾಮಿಗೆ ಒಂದು ಪಾರ್ಟ್. ಏನೋ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಹೌದಾ, ನಾವು ಒಂದು ದುಡಿತಾ ಇದ್ದೀವಿ. ನಮ್ಮ ಓನರ್ ನಮ್ಮ ನಂಬಿ ಗಾಡಿ ಕೊಟ್ಟಿದ್ದಾರೆ. ಪ್ಲಸ್ ಪಾಯಿಂಟ್ ಏನೋ ನಾವು ಒಂದು ಎಲ್ಲರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇಂಜಿನಿಯರ್, ಡಾಕ್ಟರ್ ಎಲ್ಲರೂ ಒಂದಾಗಿ ನಾವು ಡ್ರೈವರ್ ಆಗಿದ್ದೀವಿ. ಇದೊಂದು ಹೇಳ್ತಾ ಇದ್ದೀವಿ, ಮತ್ತೆ ಬೇರೆ ಏನು ಹೇಳಲ್ಲ. ಇದೊಂದು ಬಿಟ್ರೆ ಮತ್ತೇನು ಹೇಳಲ್ಲ. ನಾವು ಆಂಬುಲೆನ್ಸ್ ಎಲ್ಲ ಕರ್ತಿದ್ರು. ನಮಗೆ ಆಂಬುಲೆನ್ಸ್ 35 ಟನ್ ಗಾಡಿ, 45 ಟನ್ ಆಂಬುಲೆನ್ಸ್ ಹೊಡ್ತಾರೆ. ಅದ್ರಲ್ಲಿ ಒಂದೇ ಪೇಷಂಟ್ ಗಾಡಿ ಖಾಲಿ, ಚಿಕ್ಕ ಹುಡುಗ ಸಹಿತ ತಗೊಂಡು ಹೋಗ್ತಾನೆ ಆಂಬುಲೆನ್ಸ್ ಗಾಡಿನ. ಲಾರಿನೇ ಬೇರೆ, ಆಂಬುಲೆನ್ಸೇ ಬೇರೆ. ಲಾರಿ ಹೊಡಿಬೇಕಂದ್ರೆ ಸಾವು ಗೀವು ಭಯ ಮನೆಯಾಗಿಟ್ಟು ಗುಂಡಿಗಿರ್ಬೇಕು, ಮನೆಯಾಗಿಟ್ಟು ಗಾಡಿ ಹೊಡಿಬೇಕು ಅಂದ್ರೆ ಜೀವನ. ನಾವು ಉತ್ತರ ಕನ್ನಡ ಮಂದಿ ಇದೀವ್ರಿ. ನಾವೇನ್ ಮಾಡ್ತೀವಿ, ಸಾವು ಗೀವು ಎಲ್ಲ ಭಯಾಗಿ ಎಲ್ಲ ಮನೆಯಾಗಿಟ್ಟು ಬಂದ್ರೆ ಗಾಡಿ ಹೊಡೆದ ಜೀವನ. ನಾ ಹೆದರ್ತೀನಿ ಅಂದ್ರೆ ಈ ಗಾಡಿ ಫೀಲ್ಡಿಗೆ ಬರಾಕ್ ಹೋಗ್ಬೇಡ್ರಿ ಅನ್ನೋದು ಹೇಳೋದು ನಂದು. ನೈಟ್ ಎಷ್ಟೇ ಹೊತ್ತಾಗ್ಲಿ ಗಾಡಿ ಓಡಿಸ್ತಾರೆ. ನೋಡ್ ಸರ್ ಹೇಳ, ಒಂದಿನ ಹೊಡ್ಬೋದು, 2ನೇ ದಿನ ಹೊಡಿಬೋದು, 3ನೇ ದಿನ ನಿದ್ದೆ ಬರ್ಲೇಬೇಕು. ನಿಮ್ಗಾದ್ರೂ ಬರ್ಬೇಕು, ನನ್ಗಾದ್ರೂ ಬರ್ಬೇಕು. ಆದ್ರೂ ನಮ್ಮ ಕರ್ನಾಟಕ ಡ್ರೈವರ್ಸ್ ಎಲ್ಲ ಹುಲಿ. ಎಷ್ಟ ದಿನ ನಿದ್ದೆ ಒಟ್ಟು ಹೊಡೆದ್ರು ಅವ್ರ ಲೆಕ್ಕದಾಗ ಅವ್ರು ಇರ್ತಾರೆ. ಏನೋ ಅಕಸ್ಮಾತ್ ಮೊನ್ನೆ ಬೆಂಗಳೂರಲ್ಲಿ ಆಯ್ತು, ಅವ್ನು ಯಾವನೋ ಕಾರ್ ತಗೊಂಡು ಹೋಗ್ತಾ ಇದ್ದ, ಯಾವನೋ ಬ್ರೇಕ್ ಹೊಡೆದ, ಕಂಟೈನರ್ ಪಲ್ಟಿ ಆಯ್ತು, ಲಾರಿ ಡ್ರೈವರ್ ಮೇಲೆ ಬಂದ್ರು. ಆದ್ರೆ ತಪ್ಪು ಯಾರ್ದು, ಮುಂದೆ ಕಾರ್ ಅವನು ಬ್ರೇಕ್ ಹೊಡೆದಿದ್ದಕ್ಕೆ ಆಕ್ಸಿಡೆಂಟ್ ಆಗಿದ್ದದು. ಅದು ಯಾರೋ ಮಾಡಿದ ತಪ್ಪು ಯಾರ ಮೇಲೆ ಬಂತು. ಮತ್ತೆ ಈಗ ನಾವು ಚೆನ್ನಾಗಿ ಹೋಗ್ತಿದ್ರು, ಮುಂದೆ ಬರತ್ತವ್ ಚೆನ್ನಾಗಿ ಬರ್ಲಿ ಅಂತ ಬೇಡ್ಕೋಬೇಕು ದೇವ್ರ ಹತ್ರ. ಆ ರೇಂಜಿಗೆ ಬಂದಿದ್ದೀವಿ ಡ್ರೈವಿಂಗ್ ಅಂದ್ರೆ. ಅಂದ್ರೆ ನೀವು ಗಾಡಿ ಫೀಲ್ಡಿಗೆ ಬಂದು ಭಾಳ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ನಮಗೆ ಭಾಳ ದಿನ ಆಯ್ತು ಬಂದು. ನಾನು ಬಂದು 2014-15 ಬಂದಿದ್ದೀನಿ. ಅವನೊಂದು ಲೈಸೆನ್ಸ್ ಕೊಟ್ಟಿಲ್ಲ, ಚಿಕ್ಕ ಕೊಡಕಲ್ಲ, ಹಾಗಾಗಿ ಕೊಟ್ಟಿದ್ದಿಲ್ಲ. ನಿಮಗೆ ಇವಾಗ ಎಷ್ಟು ವರ್ಷ? ನಂಗೆ 25 ಇವಾಗ. ಅಂದ್ರೆ ಚಿಕ್ಕ ವಯಸ್ಸಿಗೆ ನೀವು ಡ್ರೈವಿಂಗ್ ಫೀಲ್ಡಿಗೆ ಅಂದ್ರೆ ಡ್ರೈವಿಂಗ್ ಆಗ್ಬೇಕಂತಾನೆ ಡ್ರೈವರ್. ನಾನು ಈಗ ಚಿಕ್ಕದಲ್ಲಿ ಎಲ್ಲರಿಗೂ ಒಂದು ಆಸೆ ಇರ್ತದೆ, ನಾನು ಅದಾಗಬೇಕು ನಾ ಡ್ರೈವರ್ ಆಗ್ಬೇಕು, ನಮ್ಮ ಊರಲ್ಲಿ ಒಂದು ಗಾಡಿ ಈ ತರ ನಿಲ್ಸ್ಬೇಕಂತ ಆಸೆ ಇತ್ತು ನನಗೆ. ಹಾಗಾಗಿ ನಮ್ಮ ಊರಲ್ಲಿ ಗಾಡಿ ನಿಲ್ಸಿದ್ದೆ ನಾನು. ಅಂದ್ರೆ ಸ್ವಂತ ಗಾಡಿ ಮಾಡ್ಬೇಕಂತೀರಾ? ಇಲ್ಲ, ನಾನು ಸ್ವಂತ ಗಾಡಿ ತಗೊಂಡಿಲ್ಲ. ಈಗ ನಾನು ಚಿಕ್ಕ ಹುಡುಗ ಇವಾಗ ಈ ತರ ಕಾಣ್ತಾ ಇದ್ದೀನಿ. ನಾವಾಗ ಒಂದು 5 ವರ್ಷ ಹಿಂದೆ ಕಾಣ್ತಿದ್ದೆ. ಇವಂಗ್ ಮೀಸೆ ಬಂದಿಲ್ಲ, ಗಡ್ಡ ಬಂದಿಲ್ಲ, ಇವ್ನ ಎಂತ ಗಾಡಿ ತರುದು ಅಂತ ನಾನೇನ್ ಮಾಡಿದೆ, ನಾನ್ ತೀರ್ಸಿದೆ ಅದನ್ನ. ಮೀಸೆ ಆಚೆ ನಾನು 3ರಲ್ಲಿ ನಮ್ಮನೆ ಮುಂದೆ ಗಾಡಿ ಹಚ್ಚಿದೆ. ಅವಾಗ ನಂದು ಗುರಿ ಮುಡ್ತು. ಮಂತ್ಲಿ ಎಷ್ಟು ಪ್ರಾಫಿಟ್ ಮಾಡ್ಬೋದು ಈ ಗಾಡಿ, ಒಂದು ಗಾಡಿ? ನಮ್ಗೆ ಓನರ್ ಹೇಳಲ್ಲ, ನಮ್ಗೆ ತಿಂಗಳಕ್ಕೆ ಒಂದು 50,000 ಉಳಿತಿದೆ. ನಿಮ್ಗೆ ಡ್ರೈವರ್
ಸ್ಯಾಲ್ರಿನ ಎಷ್ಟಿದೆಯಾ? 50,000 ಅಂದರೆ ನಮ್ಮ ಕಮಿಷನ್ ಮೇಲೆ ಇರ್ತದಲ್ಲ, ಹಾಗಾಗಿ ಒಂದು 50,000 ಉಳಿಬೋದು. ಅಂದರೆ ಎಷ್ಟು ಟ್ರಿಪ್ ಮಾಡಿದರೆ? ಇಷ್ಟಿಲ್ಲ, ಅದು ಬಾಡಿಗೆ ಮೇಲೆ. ಬಾಡಿಗೆ ಮೇಲೆ ಎಷ್ಟೇ ಟ್ರಿಪ್ ಮಾಡಿ ಇಲ್ಲಿಂದ ನಮ್ಮ ಕಮಿಷನ್ ಇರ್ತದಲ್ಲ, ಆಗ ಅದ್ರ ಮೇಲೆ ಎಷ್ಟು ಪರ್ಸೆಂಟು? 10%. ಬೇರೆ ಕಡೆ ಎಲ್ಲ 12% ನಡೀತಿದೆ, ನಮ್ದಿಲ್ಲ 10%. ಅಂದರೆ ಯಾವ ಥರ ಅದು? ಅಂದರೆ ನೀವು ಟೋಟಲ್ ಆಗಿ ಬಾಡಿಗೆ ತೆಗಿತೀರಾ ಇನ್ನು ಟನ್ನೇಜಿಗೆ ತೆಗಿತೀರಾ? ಟನ್ನೇಜಿಗೆ ಟೋಟಲ್ ಆಗಿ ಅಲ್ಲ. ಅಂದರೆ ಮಂತ್ಲಿ ಎಷ್ಟು ಟ್ರಿಪ್ ಮಾಡ್ತೀರಾ ನೀವು? ಮಂತ್ಲಿ ಇವಾಗ ನೋಡೋಣ, ಇವಾಗ ದಂಧೆ ಇಲ್ಲ ಗಾಡಿದು ಪ್ಲಸ್ ಪಾಯಿಂಟ್. ಈ ತಿಂಗಳಲ್ಲಿ ಇವಾಗ ಎಷ್ಟು ದಿನ ಆಯ್ತು? 6 ದಿನ ಆಯ್ತು ಒಂದೇ ಟ್ರಿಪ್. ಕೊಪ್ಪಳಿಂದ ಗೋವಂತಿ ಲೋಡ್ ಮಾಡಿ 6 ದಿನ ಆಯ್ತು. ಇದು ನಷ್ಟ. ಮೊದಲೆಲ್ಲ ಎಷ್ಟು ದಿನಕ್ಕೆ ಆಗ್ತಿತ್ತು? ಹಾಗಿರಲ್ಲ, ದಂಧೆ ಒಂದೊಂದು ಊರಿಗೆ ಹೋದಾಗ ಒಂದೊಂದು ಥರ ಇರ್ತದೆ. ಈಗ ನಾವು ಯಾವ ಥರ ಹೋಗ್ತೀವಿ ಆ ಥರ ಜನ ಇರ್ತಾರಲ್ಲ, ಆ ಥರ ಆಗುತ್ತಣ್ಣ. ಈಗ ನಾವು ಮಂಗಳೂರಿಗೆ ಹೋದ್ವಿ, ಕೋಕ್ ಇರ್ತದೆ. ಕೊಪ್ಪಳಕ್ಕೆ ಹೋದ್ರೆ 1,050 ರೂಪಾಯಿ 1,100 ರೂಪಾಯಿ ಟನ್ ಇರ್ತದೆ. ಅದು ಇಲ್ಲ, ಡೀಸೆಲ್ಗೆ ಆಗ್ತದೆ, ನಮ್ಮ ಖರ್ಚಿಗೆ ಆಗ್ತದೆ. ಬೇರೆ ಎಂತ ಇಲ್ಲ ಅದು ಏನು ವೇಸ್ಟ್. ಈ ಕಡೆ ಅಂತ ಲೋಡ್ ಮಾಡ್ಕೊಂಡು ಸಿಮೆಂಟ್ ತುಂಬಿದೆ, ಅದು 11 ಅಣ್ಣ. ಏನಿಲ್ಲ ಅಣ್ಣ, 3 ದಿನಕ್ಕೆ ನಮಗೆ ತಿಂಗಳಿಗೆ ಒಂದು 30,000 ರೂಪಾಯಿ ಉಳಿಬೇಕಂದ್ರೆ ಭಾಳ. 3 ದಿನಕ್ಕೆ ಇಲ್ಲೇ ಲೋಕಲ್ ಹೊಡೆದೆ, ಗೋವಾ, ಮಂಗಳೂರು, ಕರ್ನಾಟಕ ಒಳಗೆ. ಹೊರಗಡೆ ಹೊಡೆದ್ರೆ ಇದೆ ಅಣ್ಣ, ಆದರೆ ಹೆಂಡ್ರು ಮಕ್ಕಳು ನೆಮ್ಮದಿ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಭಾರಿ ಲಾಂಗ್ ಆಗ್ತದೆ. ನಾವೆಲ್ಲ ಕಲ್ಕತ್ತಾವರೆಗೆ ಹೋಗ್ತೀವಿ ಅಣ್ಣ. ಏನಿಲ್ಲ, ನಮ್ದಿನ್ನೂ ಮದುವೆ ಆಗಿಲ್ಲ, ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ. ಮದುವೆ ಆಗಿ ಅಂತ ತಿಳ್ಕೊಂಡಿದ್ದಾರೆ, ಮದುವೆ ಇದೆ ಅಂತ ಆಗಿಲ್ಲ ಅಣ್ಣ. ನಮ್ಮದು ಎಷ್ಟು ದಿನಕ್ಕೆ ಹೋಗ್ಬಿಡ್ತೀರಾ? ನಾವು ಕಲ್ಕತ್ತಾ ಇಲ್ಲಿ ಅಂತ ಬಿಟ್ರೆ 3 ದಿನ ಅಣ್ಣ. ಹೋಗಿ ಮತ್ತೆ ರಿಟರ್ನ್ ಬಂದಿರ್ತೀರಾ? ರಿಟರ್ನ್ ಬರೋಣ. ಹೋಗ್ಲಿಕ್ಕೆ ನಮ್ಮ ಕಡೆ ಒಂದ್ ಸೈಡ್ ಮಾತ್ರ ಲೋಡ್ ಇರ್ತದೆ. ಅಲ್ಲಿಂದ ವೇಟ್ ಮಾಡ್ಬೇಕು, ಖಾಲಿ ಆದ್ಮೇಲೆ ಮತ್ತೊಂದು 2 ದಿನ 3 ದಿನ ನಿಂದಿರ್ಬೇಕಣ್ಣ ಲೋಡ್ ಆಗ್ಲಿಕ್ಕೆ. ಅಂದ್ರೆ ನೀವು ಕಚ್ಚಾ ಮಾಲಿ ಹೋಗ್ತೀರಾ? ಇಲ್ಲಿಂದ ಒಂದೇ ಲೋಡ್ ಸಿಗ್ತದೆ. ಅಲ್ಲಿಂದ ರಿಟರ್ನ್ ಲೋಡ್ ಆಗ್ಬೇಕಲ್ಲ, ಅಲ್ಲೇ ಟ್ರಾನ್ಸ್ಪೋರ್ಟ್ ಎಲ್ಲ ಕೇಳ್ಬೇಕು, ಲೋಡಿಂಗ್ ಕೇಳ್ಬೇಕು, ಎಲ್ಲಿಗೆ ಎಷ್ಟು ಆಗ್ತದೆ, ಎಷ್ಟು ಕಿಲೋಮೀಟರ್, ಎಷ್ಟು ಡೀಸೆಲ್ ಹೋಗ್ತದೆ, ಅನ್ಲೋಡಿಂಗ್ ಎಷ್ಟು ಲೋಡಿಂಗ್ ಎಲ್ಲ ಸಮಸ್ಯೆ ಇದೆ ಅಣ್ಣ. ಅಷ್ಟು ಲಾರಿ ಅಂದ್ರೆ ಲಾರಿ ಮಾಡ್ಬೇಕು, ಅಷ್ಟು ಸಮಸ್ಯೆ ಇಲ್ಲ ಅಣ್ಣ, ಭಾಳ ಸಮಸ್ಯೆ ಅಣ್ಣ. ಈಗ ನಾವು ಡ್ರೈವರ್, ನಾವು ಒಂದು ಲಾರಿ ತೊಗೊಂಡು ಓಡಿಸ್ಬೋದು, ಹಂಗಲ್ಲ 2 ಟೈರ್ ಹೊಡೆದ್ರೆ ಮುಗೀತು, 60,000 ಎಲ್ಲಿಂದ ಕೊಡ್ತಿ? ಭಾಳ ರಿಸ್ಕ್ ಇರುತ್ತೆ. ಭಾಳ ರಿಸ್ಕ್ ಇರ್ತದೆ ಅಣ್ಣ ಡ್ರೈವರ್ ಫೀಲ್ಡ್ ಅಂದ್ರೆ. ಅಷ್ಟಿಲ್ಲ, ಏನೋ ದುಡ್ಡು ಇದ್ದವ್ರು ಮಾಡಿದವ್ರು ಚಂದಣ. ಈಗ ನಾವು ಡ್ರೈವರ್ ಇದೀವಿ, ಒಂದು ಲಾರಿ ತೊಗೊಂಡು ಇವತ್ತು ಮಾಡ್ತೀನಿ ಅಂದ್ರೆ ತಿಳ್ಕೊ, ಒಂದು ಶೋರೂಮ್ಗೆ ಹೋದ್ರೆ 10,000 12,000 ಇದು. ಒಂದು ಸಂಚಾರ ಹೋದ್ರೆ ಅಣ್ಣ 2 ಟೈರ್ ಹೊಡೆದ್ರೆ 60,000 ಕೇಸಿಂಗ್ ಹಾಕ್ಬೇಕಂದ್ರೆ ನೀನು ಹಾಕ್ತಿ ಅಣ್ಣ. ಈಗ ತಡಿ, ಈಗ ಲೋಡ್ ಆಗಿದೆ, ನಿನ್ನೆ ಹಾಕಿನಿ ಟೈರ್. ಏನೋ ನಿಮ್ಮ ಡ್ರೈವರು ಕನ್ಫ್ಯೂಸ್ ಆಗಿ ನಿಂತ್ಕೊಂಡೆ, ಒಂದು ಕಾಲ್ ಮ್ಯಾಗ ಹೊಡೆದು 2 ಟೈರ್ ಹೊಡಿತು. ಏನು ಮಾಡ್ತೀರಿ ನೀವು? ಡ್ರೈವರ್ಗೆ ಬೈತೀರಾ, ಗಾಡಿಗೆ ಬೈತೀರಾ? ಬೆಳಗ್ಗೆ ಎದ್ದು ಯಾರಿಗೂ ಬೈಯೋದಕ್ಕಾಗಲ್ಲ, ನೀವು ಹಾಕ್ಬೇಕಲ್ಲ. ಅದೇ ಥರ ಜೀವನ. ಓನರ್ ಆಗಿ ತಪ್ಪಿಗೆ ನೀರ್ ಮೇಲೆ ಗುಳ್ಳೆ ಇದ್ದಂಗೆ. ಉದಾಹರಣೆಗೆ ಈ ಡ್ರೈವಿಂಗ್ ಫೀಲ್ಡಲ್ಲಿ ಯಾವುದು ಶಾಶ್ವತ ಅಲ್ಲ, ಯಾರು ಶಾಶ್ವತ ನಾನು ಅಂದ್ರೆ ಉಳಿದಿಲ್ಲ. ಇದು ನನ್ನ ಮೇನ್ ಪಾಯಿಂಟ್. ದುಡಿದ್ರೆ ಐತಣ್ಣ, ಒಂದು ಸಲ ಲಾಭ ಆಗ್ಬೋದು, ಲುಕ್ಷಣ ಆಗ್ಬೋದು, ಹೇಳಕ್ಕಾಗಲ್ಲ ಅಣ್ಣ, ಆ ಥರ ಇದೆ. ಅಂದ್ರೆ ಒಂದು ಟ್ರಿಪ್ ಲಾಭನೂ ಆಗ್ಬೋದು, ಇನ್ನೊಂದು ಟ್ರಿಪ್ ಲಾಸ್ ಆಗ್ಬೋದು. ಯಾವುದು ಹಿಂಗೆ ಫಿಕ್ಸ್ ಆಗಿಲ್ಲ, ಶಾಶ್ವತ ಇಲ್ಲ. ನಾವು ಇವತ್ತು ಇರ್ಬೋದು, ನಾಳೆ ಸಾಯ್ಬೋದು. ಹೌದಾ? ಆ ಥರ ಜೀವನ ಇದೆ.